ಏನು ಹನೂರು ತಾಲೂಕಿನಿಂದ ಬಂದಿರ್ತಕ್ಕಂಥ ನಮ್ಮ ರೈತ ಹೋರಾಟಗಾರರು ರೈತ ಮಹಿಳೆಯರಿಗೆ ಪಾದಯಾತ್ರೆ ಮುಖಾಂತರ ಬಂದಿರತಕ್ಕಂಥ ಎಲ್ಲರಿಗೂ ಸಹ ನಮ್ಮ ಹನೂರು ತಾಲೂಕು ರೈತ ಸಂಘದ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಸಂಖ್ಯೆ ನಮ್ಮ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದ ಕೆಂಪುಗೌಡ ಅವರು 2 ನಿಮಿಷ ಮಾತಾಡಬೇಕು. ಸಂಘಕ್ಕೆ ಹನೂರು ತಾಲೂಕು ರೈತ ಸಂಘಕ್ಕೆ ರೈತ ಹೋರಾಟಗಾರರಿಗೆ ಪಾದಯಾತ್ರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹನೂರು ತಾಲೂಕು ರೈತ ಸಂಘದ ಹೋರಾಟಕ್ಕೆ, ಹನೂರು ತಾಲೂಕು ಹಳ್ಳಿಗಳ ಗ್ರಾಮಗಳ ಕುಡಿಯುವ ನೀರಿನ ಹೋರಾಟಕ್ಕೆ, ಹನೂರು ತಾಲೂಕು ರೈತರ ಪಾದಯಾತ್ರೆಗೆ, ಕುಡಿಯುವ ನೀರು ಹನೂರು ತಾಲೂಕಿನಲ್ಲಿ ಕುಡಿಯುವ ನೀರು ವ್ಯವಸ್ಥೆ ಕಲಿಸಿದ ಸರ್ಕಾರಕ್ಕೆ, ಬೇಜವಾಬ್ದಾರಿ ಸರ್ಕಾರಕ್ಕೆ, ಕೈವೇಕಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಬೇಕು. ಹನೂರು ತಾಲೂಕು ರೈತ ಸಂಘದ ಹೋರಾಟಕ್ಕೆ, ಮಂಡ್ಯ ಜಿಲ್ಲಾ ರೈತ ಸಂಘದ ಹೋರಾಟಕ್ಕೆ ಮಂಡ್ಯ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಕೆಂಪುಗೌಡರು ಮಾತಾಡ್ತಾರೆ. ಈ ದಿನ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಿಂದ ಕೆರೆಕಟ್ಟೆಗಳಿಗೆ ನೀರು ತುಂಬಿಸಲು, ಅದೇ ರೀತಿ ಗೋಪಿನಾಥಂ ಹಳ್ಳಿಗಳಿಗೆ ಮೂಲ ಸೌಕರ್ಯಗಳಿಲ್ಲ, ತ್ವರಿತವಾಗಿ ಆ ಮೂಲ ಸೌಕರ್ಯಗಳನ್ನ ಒದಗಿಸಬೇಕು. ಏನು DPR ಆಗಿ ಏನು ಕ್ಯಾಬಿನೆಟ್ ಬಿಡುಗಡೆ ಮಾಡಬೇಕು ಅಂತ ಇಲ್ಲಿ ಪಾದಯಾತ್ರೆ ಹೊರಟಿರ್ತಕ್ಕಂಥ ಏನು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಅಮ್ಜದ್ ಖಾನ್, ಜಿಲ್ಲಾ ಉಪಾಧ್ಯಕ್ಷರಾದಂಥ ಗೌಡಪ್ಪನವರು, ಮಹಾದೇವ ಪ್ರಸಾದ್ರವರು, ಪ್ರಭಾಮಣಿಯವರು ಎಲ್ಲರ ನೇತೃತ್ವದಲ್ಲಿ ಈ ಪಾದಯಾತ್ರೆ ಹೋಗ್ತಾ ಇದೆ. ಲೋಕೇಶ್ರವರು ಎಲ್ಲರ ನೇತೃತ್ವದಲ್ಲಿ ಪಾದಯಾತ್ರೆ ಹೋಗ್ತಾ ಇದೆ. ಅವ್ರಿಗೆ ನಾವು ಸಮಸ್ತ ಮಂಡ್ಯ ಜಿಲ್ಲಾ ರೈತ ಸಂಘದ ವತಿಯಿಂದ ಅವ್ರಿಗೆ ಇವತ್ತು ಸುಸ್ವಾಗತವನ್ನು ಮದ್ದೂರು ತಾಲೂಕಿನಲ್ಲಿ ಬಯಸ್ತಾ ಇದ್ದೀವಿ. ಏನೀಗ ಆಲ್ರೆಡಿ ಹನೂರು ತಾಲೂಕಾಗಿ ಘೋಷಣೆಯಾಗಿದೆ, ಆದರೆ ಇನ್ನೂ ಅಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಒಂದು ತಾಲೂಕು ಆಫೀಸ್ ಅಚ್ಚುಕಟ್ಟಾಗಿಲ್ಲ. ಯಾಕೆಂದರೆ ಸರ್ಕಾರ ಎಷ್ಟು ವರ್ಷ ಆಯ್ತು ಈಗ ಅನೌನ್ಸ್ ಮಾಡಿ? 18 ವರ್ಷ. 2018ರಲ್ಲಿ ಹನೂರು ತಾಲೂಕಾಗಿ ಘೋಷಣೆ ಆಗಿದ್ರು ಇನ್ನು ತಾಲೂಕು ಕಚೇರಿನೇ ಅಲ್ಲಿಲ್ಲ. ನಾನು ನೋಡಿದೆ ಮೊನ್ನೆ ಹೋಗಿದಾಗ. ಆದ್ದರಿಂದ ಇದ್ರ ಬಗ್ಗೆ ರಾಜ್ಯ ಸರ್ಕಾರ
ಗಮನ ಹರಿಸ್ಬೇಕು. ಇವತ್ತೇನು ಹನೂರು ತಾಲೂಕಿನಲ್ಲಿ DPR ಆಗಿ ಹಣನೂ ಬಿಡುಗಡೆ ಆಗಿದೆ. ಹಣನ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಕ್ಯಾಬಿನೆಟ್ ತೀರ್ಮಾನ ಹಾಕಬೇಕು ಅಷ್ಟೇ. ಅದು ಆಗಲೇಬೇಕು. ಇವತ್ತು ಪಾದಯಾತ್ರೆ ಹೋಗ್ತಾ ಇರೋದು ಈ ಬಿಸಿಲಲ್ಲಿ ನಮ್ಮ ಹನೂರು ತಾಲೂಕಿನ ರೈತರಿಗಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಆಗ್ತಾ ಇದೆ. ಆದ್ದರಿಂದ ಇಡೀ ಕರ್ನಾಟಕ ರಾಜ್ಯ ರೈತ ಸಂಘ ಅವರ ಬೆನ್ನಿಗೆ ನಿಂತಿದೆ. ಇದನ್ನು ಮನಗಂಡು ಏನು ಉಸ್ತುವಾರಿ ಸಚಿವರಾದಂಥ ವೆಂಕಟೇಶ್ರವರು ಹಾಗೂ ಮುಖ್ಯಮಂತ್ರಿ, ಯಾಕೆಂದರೆ ಮೈಸೂರು ಚಾಮರಾಜನಗರ ಹಿಂದೆ ಒಂದೇ ಜಿಲ್ಲೆ, ಮುಖ್ಯಮಂತ್ರಿನೂ ಅದೇ ಜಿಲ್ಲೆರು. ಆದ್ದರಿಂದ ಆದಷ್ಟು ಬೇಗ ಹಣನ ಬಿಡುಗಡೆ ಮಾಡಿ ಆ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸೋದು ಹಾಗೂ ಮೂಲಭೂತ ಸೌಕರ್ಯ ಇಲ್ಲದಂಥ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು ಅಂತ ಹೇಳಿ ನಾವು ಮಂಡ್ಯ ಜಿಲ್ಲೆಯಿಂದ ಮತ್ತೊಮ್ಮೆ ಅವ್ರಿಗೆಲ್ಲ ತಾಯಂದಿರು ಹಾಗೂ ಅಣ್ಣ ತಮ್ಮಂದಿರು ಎಲ್ಲರೂ ಬಂದಿದ್ದೀರಿ. ತಮಗೆಲ್ಲ ಪುನಃ ನಾನು ಮಂಡ್ಯ ಜಿಲ್ಲೆ ವತಿಯಿಂದ ಸುಸ್ವಾಗತವನ್ನು ಬಯಸಿ ಈ ಪಾದಯಾತ್ರೆ ಸಕ್ಸಸ್ ಆಗಲಿ, ನೀವು ಅಲ್ಲಿಗೆ ಹೋಗೋತ್ತಿಗೆ ಸರ್ಕಾರ ಯಾವುದಾದ್ರೂ ಒಂದು ತೀರ್ಮಾನ ತಗೊಳ್ಳಿ ಅಂತ ಬಯಸಿ ನಾನು ನಿಮಗೆಲ್ಲ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ತೆ. ಎಲ್ಲ ಆತ್ಮೀಯ ರೈತ ಬಂಧುಗಳೇ, ಹನೂರಿನಿಂದ ಇಲ್ಲಿವರೆಗೆ ಪಾದಯಾತ್ರೆ ಬಂದರೂ ಕೂಡ ಸರ್ಕಾರ ಇನ್ನೂ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದೆ. ಅಂದರೆ ಪಂಚೇಂದ್ರಿಯಗಳು ಕೂಡ ನಿಷ್ಕ್ರಿಯವಾಗಿರ್ತಕ್ಕಂಥ ಸರ್ಕಾರವನ್ನು ನಾವು ಹೊಂದಿದ್ದೀವಿ. ರೈತರು ಏನು ಕೇಳ್ತಿದ್ದಾರೆ? ಬೆಳೆ ಬೆಳಿಲಿಕ್ಕೆ ನೀರು. ಕಾವೇರಿ ಅಚ್ಚುಕಟ್ಟು ತೀರ್ಪಿನ ನಂತರ ಅಚ್ಚುಕಟ್ಟು ಪ್ರದೇಶನ ವಿಸ್ತರಿಸ್ಕೊಳ್ಳಿಕ್ಕೆ ಸುಪ್ರೀಂ ಕೋರ್ಟೇ ಅವಕಾಶ ಕೊಟ್ಟರೂ ಕೂಡ ಇವರು ಕೆರೆ ಕಟ್ಟೆಗಳನ್ನ ತುಂಬಿಸಲಿಕ್ಕೆ ಇನ್ನೂ ಮೀನಾಮೇಷ ಎಣಿಸ್ತಿದ್ದಾರೆ. ರೈತರು ಬೀದಿಗಿಳಿದು ಚಾಮರಾಜನಗರದಿಂದ ಇವತ್ತಿಗೆ ಮದ್ದೂರುವರೆಗೆ ಬಂದು ತಲುಪಿದ್ರೂ ಸಹ ಯಾವ ಒಬ್ಬ ಶಾಸಕ ಆಗಲಿ, ಯಾವ ಒಬ್ಬ ಮಂತ್ರಿ ಆಗಲಿ ಬಂದು ನಿಮ್ಮ ಮನವಿಯನ್ನು ಈಸ್ಕೊಂಡು ಏನು ನಮ್ಮ ಸಮಸ್ಯೆ ಇದೆ ಅದನ್ನು ತತ್ಕ್ಷಣಕ್ಕೆ ಬಗೆಹರಿಸ್ತೀನಿ ಅನ್ನೋ ಭರವಸೆಯನ್ನು ಕೊಡಲಿಕ್ಕೆ ಹನಾಲ ಎತ್ತಿದ್ದಾರೆ ಇವರು. ಅಂದರೆ ಇವ್ರು ಯಾಕೆ ಸಚಿವರಾಗಬೇಕು, ಇವ್ರು ಯಾಕೆ ಶಾಸಕರಾಗಬೇಕು, ಇವ್ರು ಯಾಕೆ ಜನಪ್ರತಿನಿಧಿಗಳಾಗಬೇಕು? ರೈತರ ಸಮಸ್ಯೆಗಳನ್ನ ಕೇಳಿಸ್ಕೊಳ್ಳುವಂಥ ಮತ್ತೆ ಅದನ್ನು ಬಗೆಹರಿಸುವಂಥ ಸಾಮರ್ಥ್ಯ ಇಲ್ಲದೆ ಇದ್ರೆ ಇವ್ರ ಅಧಿಕಾರದಲ್ಲಿ ಯಾಕೆ ಇರಬೇಕು? ನನ್ನನ್ನು ಕೇಳೋದಾದ್ರೆ ವೈಯಕ್ತಿಕವಾಗಿ ಇವ್ರು ರಾಜೀನಾಮೆ ಕೊಟ್ಟು ಹೋಗೋ ಅಂಥದ್ದು ಬಹಳ ಸೂಕ್ತ. ಯಾವ ಜನಪ್ರತಿನಿಧಿ ಜನರ ಸಮಸ್ಯೆಯನ್ನು ಆಲಿಸ್ನಾರ್ನೋ, ಆ ಸಮಸ್ಯೆಯನ್ನು ಬಗೆಹರಿಸೋ ಪ್ರಯತ್ನ ಮಾಡ್ನಾರ್ನೋ ಆತ ಅಧಿಕಾರದಲ್ಲಿ ಇರಲಿಕ್ಕೆ ಅನಾಲಾಯಕು. ನಿಮ್ಮ ಈ ಸಮಸ್ಯೆ ಬಗೆಹರಿಯುವವರೆಗೂ ಮಂಡ್ಯ ಜಿಲ್ಲಾ ರೈತ ಸಂಘ ಮತ್ತು ಮದ್ದೂರು ತಾಲೂಕು ರೈತ ಸಂಘ, ಹನೂರು ತಾಲೂಕು ಮತ್ತು ಚಾಮರಾಜನಗರ ಜಿಲ್ಲೆಯ ರೈತರು. ರವಿಕುಮಾರ್ ಅವರೇ, ವಿನೋದ್ ಅವರೇ, ನಮ್ಮ ಹನೂರು ತಾಲೂಕು ಅಧ್ಯಕ್ಷರಾದ ಅಮ್ಜದ್ ಖಾನ್ ಅವರೇ, ತಾಲೂಕು ಅಧ್ಯಕ್ಷರಾದಂಥ ಉಮೇಶ್ ಅವರೇ ಹಾಗೂ ಇನ್ನಿತರ ಎಲ್ಲ ನನ್ನ ರೈತ ಮಿತ್ರರೇ, ರೈತ ಹೋರಾಟಗಾರರೇ, ಏನು ಇವತ್ತು ನಾವು ಇದು 25ನೇ ತಾರೀಕು ಹನೂರು ತಾಲೂಕು ಅಜ್ಜಿಪುರದಿಂದ ಪಾದಯಾತ್ರೆಯನ್ನ ನಾವು ಹೊರಟಿದ್ದೀವಿ. ಇದ್ರ ಉದ್ದೇಶ ಇಷ್ಟೇ. ಏನು ನಮ್ಮ ಹನೂರು ಭಾಗದಲ್ಲಿ ಸತತ 20 ವರ್ಷಗಳಿಂದ ಮಳೆ ಇಲ್ಲದೆ ನಮ್ಮ ರೈತರು ಬಹಳಷ್ಟು ಕಂಗೆಟ್ಟಿದ್ದಾರೆ. ಇವತ್ತು ನಮ್ಮ ಭಾಗದಲ್ಲಿ 1500 ಅಡಿ ಕೊರೆದ್ರೂ ಸಹ ನೀರು ಬರ್ತಾ ಇಲ್ಲ. ನೀರು ಬಂದ್ರೂ ಅದು ಉಪ್ಪು ನೀರು. ಆ ಉಪ್ಪು ನೀರನ್ನ ಕುಡಿದು ಇವತ್ತು ನಮ್ಮ ಜನ ಎಷ್ಟೋ ಕಾಯಿಲೆಯಿಂದ ಬೀಳ್ತಾ ಇದ್ದಾರೆ. ಅದರಿಂದ ನಾವು ಕುಡಿಯೋ ನೀರು ಸಹ ಹಾಹಾಕಾರ ಆಗಿದೆ. ಆದ್ರಿಂದ ಇನ್ನು ಖಂಡಿತವಾಗಿ ಈ ಬಜೆಟ್ನಲ್ಲಿ ಮೊನ್ನೆ ಏನು DPR ಆಗಿದೆ 490 ಕೋಟಿ ರೂಪಾಯಿ ಸರ್ಕಾರ DPR ಮಾಡಿಸಿದೆ. ಅದರ ಪ್ರಕಾರ ಈ ಬಜೆಟ್ನಲ್ಲಿನೇ ನಮಗೆ 490 ಕೋಟಿ ರೂಪಾಯಿನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಪಾದಯಾತ್ರೆಯನ್ನು ನಾವು ಹನೂರು ತಾಲೂಕಿನಿಂದ ಬರ್ತಾ ಇದ್ದೀವಿ. ನಿಜಕ್ಕೂ ನಮ್ಗೆ ಬಹಳ ಇನ್ನೂ ಸಹ ಎಷ್ಟೇ ದಿನ ಆದ್ರೂ ನಡೀತೀವಿ ಅನ್ನೋ ಒಂದು ತಾಕತ್ತು ನಮ್ಗಿದೆ. ಯಾಕೆಂದ್ರೆ ತಮ್ಮೆಲ್ಲ ಮಂಡ್ಯ ಜಿಲ್ಲೆ ಮಳವಳ್ಳಿ ನಾವು ಬಂದ ತಕ್ಷಣ ಮಳವಳ್ಳಿಯಿಂದ ಕೊಡ್ತಿರ್ತಕ್ಕಂಥ ಬೆಂಬಲ ಇದೆಯಲ್ಲ, ಅದು ನಿಜಕ್ಕೂ ಬಹಳಷ್ಟು ಮಂಡ್ಯ ಜಿಲ್ಲೆ ರೈತ ಸಂಘಕ್ಕೆ ಹನೂರು ತಾಲೂಕಿನ ಎಲ್ಲ ನಮ್ಮ ಚಾಮರಾಜನಗರ ಜಿಲ್ಲಾ ಚಿರಋಣಿಯಾಗಿರ್ತೀವಿ. ಆದ್ರಿಂದ ಬಿಸಿಲಿರೋದ್ರಿಂದ ಹೆಚ್ಚಿಗೆ ಮಾತಾಡಲಿಕ್ಕೋಣ. ಈ ಪಾದಯಾತ್ರೆಯನ್ನು ಮುಂದುವರಿಸೋಣ. ರೈತ ಹೋರಾಟಕ್ಕೆ, ಸ್ವಾಭಿಮಾನ ಚಳವಳಿಗೆ ನಮ್ಮ ಹನೂರು ತಾಲೂಕು ಅಧ್ಯಕ್ಷರಾದಂಥ ಅಮ್ಜದ್ ಖಾನ್ ಅವರು ಈ ಸಭೆಯನ್ನು ಎಲ್ಲ ನನ್ನ ಆತ್ಮೀಯ ಮದ್ದೂರು ಮಂಡ್ಯ ಜಿಲ್ಲೆಯ ರೈತ ಸಂಘದ ಪದಾಧಿಕಾರಿಗಳೇ, ಜಿಲ್ಲಾ ಪದಾಧಿಕಾರಿಗಳೇ, ತಾಲೂಕು ಪದಾಧಿಕಾರಿಗಳೇ, ಏನು ನೀವು ನಮ್ಮ ಹನೂರು ತಾಲೂಕಿನ ಇವತ್ತು ಪಾದಯಾತ್ರೆ ಬಂದಂಥ ಎಲ್ಲರಿಗೂ ಸ್ವಾಗತವನ್ನು ಕೋರಿದಿರಿ. ನಾವು ಹನೂರು ತಾಲೂಕು ಸಮಿತಿಯಿಂದ ನಿಮ್ಮೆಲ್ಲರಿಗೂ ನಮ್ಮ ಹೃದಯಪೂರ್ವಕವಾಗಿ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೀವಿ.
ನೀವು ನಿಮಿಷ ಆಗಲಿ ನಿಂತ್ಕೊಂಡು ಒಂದು ಫೋಟೋ ಬೇಡ ಅಲ್ಗೋಣ ಈ ಕಡೆ ಒಂದೇ ದಯಮಾಡಿ ಆಯ್ತು. ವೆಂಕಟೇಶಣ್ಣ ಘೋಷಣೆ ಮಾಡಿದ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ, ಅನೂರು ತಾಲೂಕು ರೈತರ ಹೋರಾಟಕ್ಕೆ, ಅನೂರು ತಾಲೂಕು ಹಳ್ಳಿಗಳ ಕುಡಿಯುವ ನೀರಿನ ಹೋರಾಟಕ್ಕೆ, ಚಾಮರಾಜನಗರ ಜಿಲ್ಲಾ ರೈತ ಸಂಘದ ಹೋರಾಟಕ್ಕೆ, ರೈತ ಚಳವಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಗ್ರಾಮೀಣ ಪ್ರದೇಶದ ಹಳ್ಳಿಗಳಿಗೆ ಕುಡಿಯುವ ನೀರು, ರೈತ ಹೋರಾಟಕ್ಕೆ, ರೈತ ಮಹಿಳೆಯರಿಗೆ, ರೈತ ಮಹಿಳೆಯರ ಹೋರಾಟಕ್ಕೆ. ಆಯ್ತು.